ಮಾನವರಲ್ಲಿ ಕಿವಿ ಪ್ರಮುಖವಾದ ಅಂಗ, ಹಾಗೆ ತುಂಬ ಸೂಕ್ಷ್ಮವಾದ ಅಂಗವೂ ಹೌದು. ಆದ್ದರಿಂದ ಬಹಳ ಜಾಗರೂಕತೆಯಿಂದ ಕಿವಿಯನ್ನು ಕಾಪಾಡಿಕೊಳ್ಳಬೇಕು. ದೇಹದಲ್ಲಿನ ಜಿಡ್ಡು ಪದಾರ್ಥ ಕುಗ್ಗೆ ರೂಪದಲ್ಲಿ ಕಿವಿಯಲ್ಲಿ ಹೊರಬರುತ್ತದೆ. ಸ್ನಾನ ಮಾಡುವಾಗ ಕಿವಿಯನ್ನು ಚೆನ್ನಾಗಿ ಒರೆಸಿದರೆ ಕುಗ್ಗೆ ಹೊರಬಂದು ಶ್ರವಣ ಮಾರ್ಗ ಸುಗಮವಾಗುತ್ತದೆ. ಕಿವಿಯನ್ನು ಸ್ವಚ್ಛಗೊಳಿಸಲು ಕಡ್ಡಿ ಪಿನ್ನುಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಬದಲಾಗಿ ಮೃದುವಾದ ಬಟ್ಟೆಯಿಂದ ಒರೆಸಬೇಕು. ಹಾಗಾದರೆ ಕಿವಿ ನೋವಿಗೆ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ. ಕಿವಿ ನೋವು ಬರದೇ ಇರಲು ವಾರಕ್ಕೊಮ್ಮೆ ಆದರೂ ಎಣ್ಣೆ ಸ್ನಾನ ಮಾಡಬೇಕು. ಹಾಗೆ ಶುದ್ಧವಾದ ತಯಾರಿಸಿದ ಸಾಸಿವೆ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಕಿವಿಗೆ ಒಂದೆರಡು ತೊಟ್ಟು ಹಾಕುವುದರಿಂದ ಅನೇಕ ರೋಗಗಳನ್ನು ನಿವಾರಿಸಬಹುದು. ಶೀತದಿಂದ ಕಿವಿ ನೋವು ಬಂದಾಗ ಕೊಬ್ಬರಿ ಎಣ್ಣೆಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಕಾಯಿಸಿ ಸೋಸಿ ಕಿವಿಗೆ ಒಂದೆರಡು ಹನಿ ಹಾಕಬೇಕು. ಇದರಿಂದ ನೆಗಡಿ ವಾಸಿಯಾಗುತ್ತದೆ. ಮನುಷ್ಯನ ದೇಹದಲ್ಲಿ ತಲೆ, ಕಣ್ಣು, ಕಿವಿ, ಮೂಗು, ಗಂಟಲು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಒಂದಕ್ಕೆ ಧಕ್ಕೆಯಾದರೂ ಉಳಿದೆಲ್ಲ ಅಂಗಗಳು ಬಾಧೆಗೊಳಗಾಗುತ್ತವೆ. ಹಾಗಾಗಿ ಅಲರ್ಜಿ, ಸೋಂಕು, ಧೂಳಿನಿಂದ ಇವೆಲ್ಲ ಅಂಗಗಳನ್ನು ಕಾಪಾಡಿಕೊಳ್ಳಬೇಕು.